ಜಸ್ಟ್ ಲವ್. ಇದು ಬ್ಯಾಕ್ ಸೈಡ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬಸ್ಸಾರು. ಆಫ್ಟರ್ ಸೋ ಲಾಂಗ್ ಟೈಮ್ ಪಲ್ಲವಿ ಕೂಡ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದಾಳೆ. ಸೊ ಇದೇ ಥರ ಸೊಪ್ಪು ಎಲ್ಲ ಬಗ್ಸಿ ನೀಟಾಗಿ ಬಸ್ಸಾರು ಮಾಡ್ತಾರೆ. ಯಾವಾಗಲೂ ಹಿಂಗೆ ಮಾಡೋದು. ಒಲೆಯಲ್ಲಿ ಮುದ್ದೆ ಸಾರು ನೋಡಿ ಗೈಸ್. ಸುಳ್ಳು ಇದು ಬಂದಿದೆ. ಸ್ಮೆಲ್ ಹೇಗಿದೆ ನೋಡೋಣ ಫಸ್ಟ್. ಗಾನವಿ ಬಂದಾಗೂ ಅವಳು ಅದನ್ನು ಯೂಸ್ ಮಾಡ್ತಾಳೆ, ಹಂಗಾಗಿ ಖಾಲಿ ಹೋಗಿತ್ತು. ಇದೊಂದು ಆರ್ಡರ್ ಮಾಡಿ. ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬ ಇಷ್ಟ ಆಯಿತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತೊಂದು ನೇಲ್ ಆರ್ಟ್ ಇದೆ, ಸೊ ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಹಾಗೆ ಇವತ್ತಿನ ಡೈಲಿ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಹ್ಯಾಂಡ್ ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಗುಡ್, ಚೆನ್ನಾಗಿರ್ಬೇಕಲ್ವಾ ಸ್ಮೆಲ್ಲೆಲ್ಲ. ಸೊ ರಶ್ಮಿ ಕೂಡ ಕಾಲೇಜಿಂದ ಬಂದಿದ್ದಾಳೆ. ಅದಾದಮೇಲೆ ಇವತ್ತೇನು ಕೆಲಸನೂ ಇಲ್ಲ, ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಬೇಕು. ತುಂಬ ಜಾಸ್ತಿ ಬಿಟ್ಬಿಟ್ಟಿದ್ದೀನಿ ಸ್ಕಿನ್ನೆಲ್ಲ, ಹಂಗೆ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೋಬೇಕು ಬಂದು. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ ಇವತ್ತಲ್ಲ, ಊರಬ್ಬ ಆದಮೇಲೆ ಏನಾಯಿತೋ ಗೊತ್ತಿಲ್ಲ. ಹೇರ್ ಸ್ಟೈಲಿಗೆ ದೃಷ್ಟಿ ಆಗ್ಬಿಡ್ತಾ ಏನೋ ಗೊತ್ತಿಲ್ಲ, ಫುಲ್ ಉದುರ್ತಾ ಇದೆ ನೋಡಿ ಗೈಸ್. ಈ ಥರ ಎಲ್ಲ ಇರಲೇ ಇರಲಿಲ್ಲ ನನಗೆ. ಕೂದಲು ಇಷ್ಟಿಷ್ಟು ಬರ್ತಾಯಿದೆ. ಬಿಟ್ಟಿದ್ದೀನಿ, ತೋರಿಸ್ತೀನಿ. ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಬಂತು. ಇಲ್ಲಿ ನೋಡಿ ಇಷ್ಟು ಕೂದಲು ಬಂದಿದೆ. ನನಗೆ ಹಿಂಗೆಲ್ಲ ಆಗಬಾರ್ದು, ನಾರ್ಮಲಾಗಿರಬೇಕು. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ನೇಲ್ ಆರ್ಟ್ ಬಂದುಬಿಟ್ಟು ಇವರು ಕೂಡ ರೆಡ್ಡೇ ಚೂಸ್ ಮಾಡಿದ್ರು. ಯಾಕಂದರೆ ಡಾರ್ಕ್ ಕಲರ್ಸ್ ಏನಾಗುತ್ತೆ ಅಂತಂದರೆ ಸ್ಟೇನ್ ಏನೂ ಆಗಲ್ಲ. ಲೈಟ್ ಕಲರ್ಸ್ಗೆ ಹೋದರೆ ಹಳದಿ ಎಲ್ಲ ಸ್ಟೇನ್ ಆಗೋಗುತ್ತೆ, ಅದು ಚೆನ್ನಾಗೂ ಇರೋದಿಲ್ಲ ಫೋಟೋಸ್ಗೆ. ಹಂಗಾಗಿ ನಾನು ಡಾರ್ಕ್ ಕಲರ್ಸ್ನೇ ಸಜೆಸ್ಟ್ ಮಾಡ್ತೀನಿ. ಅವ್ರಿಗೊಂದು 5-6 ಕಲರ್ ತೋರಿಸ್ತೀನಿ, ಅದರಲ್ಲಿ ಚೂಸ್ ಮಾಡ್ಕೊಳ್ತಾರೆ. ನಿಮಗೂ ಏನಾದರೂ ಕ್ವೈರೀಸ್ ಬೇಕಂದರೆ ನನಗೆ DM ಮಾಡಿ. ಇಸ್ಕೊಂಡು ಮನೆಗೆ ಬಂದಿದೆ. ಸ್ವಲ್ಪ ಲೇಟ್ ಆಯಿತು ಬರೋಷ್ಟರಲ್ಲಿ. ಸೊ ಇವತ್ತು ಏನಾದರೂ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಪಿಂಪಲ್ಸ್ ನೋಡಿ ಹೆಂಗೆ ಬಂದಿದೆ. ಸೊ ಇವತ್ತು ಏನೇನೋ ಮಾಡಬೇಕು ಅಂದ್ಕೊಂಡೆ, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಏನಾದರೂ ಒಂದು ಮಾಡೋಣ. ಲೆಟ್ಸ್ ಸಿ ಏನು ಮಾಡ್ತೀನಿ ಅಂತ. ತಲೆಗೂ ಎಣ್ಣೆ ಹೋಗಲಿಲ್ಲ ಗೈಸ್, ಸಣ್ಣ ಸ್ನಾನ ಮಾಡಿದ್ದೀನಿ ನಾನು. ಆ್ಯಂಡ್ ಎಲ್ಲರೂ ನಮ್ಮ ಔಟ್ಫಿಟ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದೀರಾ. ಅದನ್ನು ನಾನು ಇವತ್ತು ವ್ಲಾಗ್ ವಿಡಿಯೋ ಮಾಡ್ಕೊಳ್ತೀನಿ. ವಿಡಿಯೋ ಮಾಡಿಕೊಂಡು ಅದರದ್ದೇ ಡೀಟೇಲಾಗಿ ಒಂದು ವಿಡಿಯೋ, ಸಪ್ರೇಟ್ ವಿಡಿಯೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಇವತ್ತಾಗುತ್ತೋ ನಾಳೆ ಆಗುತ್ತೋ, ಇವತ್ತು ನಾಳೆ ಅಷ್ಟರಲ್ಲಿ ಅದನ್ನ ಶೂಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಬಿಡ್ತೀನಿ. ಸೊ ದಟ್ ಈಸಿಯಾಗಿರುತ್ತೆ ಅಪ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರು, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸೊ ಗೈಸ್, ಇವಾಗ ನಾನು ನಮ್ಮ ತಾತ ಅವ್ರ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಎಷ್ಟು ದಿವಸ ಆಯ್ತು ಗೊತ್ತಾ ಬಂದು, ನಾನು ಜಾಸ್ತಿ ದಿವಸ ಆಯ್ತಲ್ಲ, ಊರಬ್ಬ ಆದಮೇಲೆ ನಾನು ಬಂದೇ ಇಲ್ಲ ಗೈಸ್, ಇವಾಗೇ ಬಂದಿರೋದು. ಸೊ ನಮ್ಮ ಅತ್ತೆ ಇವಾಗ ಬಸ್ಸಾರು ಮಾಡ್ತಾಯಿದ್ದಾರೆ. ಐ ಜಸ್ಟ್ ಲವ್ ದಿಸ್ ವೈಬ್ ಗೊತ್ತಾ. ಈ ಥರ ಹಿಂಗೆ ಬಂದಾಗ ಸಗದಾಗಿ ಕಾಣಿಸ್ತೆ. ಐ ಜಸ್ಟ್ ಲವ್. ಇದು ಬ್ಯಾಕ್ ಸೈಡ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬಸ್ಸಾರು. ಆಫ್ಟರ್ ಸೋ ಲಾಂಗ್ ಟೈಮ್ ಪಲ್ಲವಿ ಕೂಡ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ ಮಾಡೋರು ಏನಂತ ಗೊತ್ತಾ, ನಮ್ಮ ಕಸಿನ್ಸ್ ಬಾಂಡ್ ಇಷ್ಟ ಆಗ್ತೈತೆ. ಇಷ್ಟ ಆಗ್ತದೆ. ಏನು ಹೇಳಲಿ ನಿಮ್ಗೆ, ಏನು ಹೇಳೋದು ಅಜ್ಜಿ ಕೇಳೆ. ಜಾಸ್ತಿ ಜನ ಕೂಡ ಅಲ್ಲ, ಬಾಂಧವ್ಯ. ನಮ್ಮ ಬಾಂಧವ್ಯ ಎಷ್ಟು ಆಗ್ತೈತೆ, ನಂದು ಅಮ್ಮದು ರಷ್ಟದೆಲ್ಲ ಅರ್ಥ ಆಯ್ತಾ? ಆಯ್ತಮ್ಮ. ಸೊ ನಾನು ಇವಾಗ ಊಟ ಮಾಡೋಕ್ಕಂತ ಬಂದಿದ್ದೀನಿ. ತಿನ್ಕೊಂಡು ಹೋಗಿ ಮಲ್ಕೊತೀನಿ.
ಉಡುಪಿ ಅದೇ ಸ್ಟೈಲ್. ಕೂದಲೆಲ್ಲ ಉದುರ್ತೈತೆ ಗೈಸ್, ಎಷ್ಟು ಉದುರ್ತೈತೆ ಗೊತ್ತಾ, ಏನಾಯ್ತೋ ಗೊತ್ತಿಲ್ಲ. ಅದೇ ಸೆಕೆ ಮತ್ತೆ ದೃಷ್ಟಿ ಆಗ್ಬಿಟ್ಟೈತೆ ಅನ್ಕೊಂತೀನಿ. ಕಟ್ಟಿಂಗೇ ಮಾಡಿಸಿಲ್ಲ ಸುಮ್ಮನೆ ನಾನು. ಯಾವಾಗ ಮಾಡಿಸ್ತೈತೆ ಫ್ರೆಶು ಮಾಡಿಸಿದ್ದು ನಾನು ಕುಯ್ಕೊಂಡೆ. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ವಾಗ್ತಾ ಇದೆ. ನಾನು ಯಾವಾಗ ಗೊತ್ತಾ, ಇವತ್ತು ನೇಲಟ್ಗೆ ಹೋಗಿದ್ದೆ ನನ್ನ ಫ್ರೆಂಡ್ ಮನೇಲಿ, ಅಲ್ಲಿ ತಿಂದೆ. ಅಲ್ಲಿ ತಿನ್ಕೊಂಡು ಬಂದ್ಬಿಟ್ಟು ಒಂದು ಚಿಕನ್ ರೋಲ್ ತಿಂದು. ಅಮ್ಮು ನಾಳೆ ಏನೇನ ಮಾಡೋಣ ಅಡುಗೆ? ಏನು ಮಾಡೋಣ? ಫಿಶ್ ಫ್ರೈ. ಹಿಂಗೇನು ಅಂದ್ಬಿಟ್ಟು ಸಾರಿ ಗಾಯ್ಸ್ ಅಂತವಳೆ. ಹಂಗೆ ಭಯ ವ್ಲಾಗ್ಸ್ ಆಗಲ್ಲ ಹಂಗೆ ಮಾತಾಡೋಕೆ, ಆದರೆ ಹಂಗೆ ಮಾತಾಡೋದು. ಎಲ್ಲರೂ ಹಂಗೆ ಮಾತಾಡೋದು. ಇವರು ನೋಡಿ ಪಲ್ಲವಿಯವ್ರ ಡ್ಯಾಡಿ, ನಮ್ಮ ಮಾವ. ಫಸ್ಟ್ ಮಾವ ಇವರು, ಸೆಕೆಂಡ್ ಮಾಮ ಸ್ವಲ್ಪ ಬ್ಯುಸಿ. ಅವರು ಹಿಂಗೆ ಇರೋದು ಗೈಸ್. ಇವ್ರ ಮನೇಲಿ ಹೆಂಗೆ ಗೊತ್ತಾ, ಹುಡುಗರೆಲ್ಲ ಕರ್ರಗುಡ್ತಾರೆ, ಹುಡುಗಿರೆಲ್ಲ ಬೆಳ್ಳಗುಡ್ತಾರೆ ಅಷ್ಟೇ. ನಮ್ಮತ್ತೆ ಯಾಮಾರ್ಬಿಟ್ಟು ಮದ್ವೆ ಆಗ್ಬಿಟ್ಟವ್ರು. ಚಿಕ್ಕ ಹುಡುಗಿ ಎಲ್ಲ ಅವಾಗ ಮದ್ವೆ ಇಷ್ಟ ಹೇಳ್ತೀರಾ ಅಂದ್ರೆ ಅವಾಗ ನಮ್ಮಮ್ಮಕ್ಕೆ ಏನು ಗೊತ್ತಿಲ್ಲ ಅಷ್ಟೇ. ನಮ್ ಡ್ಯಾಡಿ ಯಾವಾಗೂ ಟೀಸ್ ಮಾಡ್ತಾ ಇದ್ರಂತೆ ಗೈಸ್, ನೋಡು ನೀನ್ ಇಷ್ಟ ಚೆನ್ನಾಗಿದ್ಯಾ, ಹೆಂಗ್ ಗೊತ್ತ ನೀನ ಟ್ರ್ಯಾಪ್ ಮಾಡಿರೋದು ಏನೇನೋ ಅಂತ ಇದ್ರಂತೆ ನಮ್ ಡ್ಯಾಡಿ. ನಮ್ಮ ಅತ್ತೆಗೆ ತಲೆಗೆ ಬ್ರೈನ್ ವಾಶ್ ಮಾಡ್ತಾ ಇದ್ರಂತೆ. ತೋರಿಸ್ತೀನಿ ರೀ ಅಡುಗೆ ಏನೇನು ಮಾಡ್ತಾರೆ ಅಂತ. ಸೊ ಇದೇ ಥರ ಸೊಪ್ಪು ಎಲ್ಲ ಬಗ್ಸಿ ನೀಟಾಗಿ ಬಸ್ಸಾರು ಮಾಡ್ತಾರೆ. ಯಾವಾಗಲೂ ಹಿಂಗೆ ಮಾಡೋದು. ಒಲೆಯಲ್ಲಿ ಮುದ್ದೆ ಸಾರು. ಅತ್ತೆ ಸಾರು ಕುದೀತಾಯ್ತಾ? ಅದು ಹಾಲ ಈ ಸೈಡು ಇದು ಮುದ್ದೆ ಅದು. ಸೊ ಆಮೇಲೆ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಡೇ ವ್ಲಾಗ್ ಗೈಸ್. ನಂದು ಇವತ್ತು ಒಂದಷ್ಟು ಪಾರ್ಸಲ್ ಬರೋದಿದೆ. ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ, ಹಂಗಾಗಿ ಅದು ಬರೋದಿದೆ. ಅವರೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಪಾಪ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಶುಕಿ ಬಂದಿದ್ದಾಳೆ. ಯಾವಾಗೂ ಬರ್ತಾಳೆ ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ. ಸೊ ಅವ್ರು ಇವತ್ತು ಶುಕಿಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸ್ಕೂಲ್ಗೆ ಹಾಕಿದ್ದಾರಲ್ವ, ಬಟ್ಟೆ ಇಲ್ಲ, ಬ್ಯಾಗ್ ಮತ್ತು ವಾಟರ್ ಬಾಟಲ್ ಬಾಕ್ಸ್ ಎಲ್ಲ ಬೇಕಾಗುತ್ತಲ್ವ ಅವಳಿಗೆ. ಸೊ ಒಂದು 5-6 ಬಾಕ್ಸ್ ಬೇಕಾಗುತ್ತೆ. ಅವಳಿಗೆ ಸ್ವಲ್ಪ ಫ್ಯಾನ್ಸಿಯಾಗಿ ಇಷ್ಟ ಶುಕಿಗೆ. ಹಾಗಾಗಿ ಇಲ್ಲ ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದಾಳೆ ನೋಡಿ ಗೈಸ್. ಇವಳು ಎಲ್ಲ ತೋರ್ಸಮ್ಮ, ಮೆಹಂದಿ ತೋರ್ಸಮ್ಮ. ಅಮ್ಮ ಆಂಟಿ ಪ್ಯಾಂಟ್ಸ್ ನೋಡಿ ಅಮ್ಮ. ಓ ಮೈ ಗಾಡ್, ಫೋಟೋ ಹಿಡಿಲ್ಲ ಒಂದೆರಡು? ಹಿಡಿದ್ರಾ? ನಮ್ಮಪ್ಪ ಇಲ್ದವ್ರೆ. ಏನ್ ಬ್ಯಾಂಡು, ಮೆಹಂದಿ, ಬಳೆಗಳು ನೋಡಿ ಗಾಯ್ಸ್. ನೋಡಿ ಅಮ್ಮ, ನಾವು ಇಷ್ಟು ಸ್ಟೈಲ್ ಮಾಡಿಲ್ಲ. ಗೂಬೆಗಳ ಥರ. ಎಲ್ಲ ಆರ್ಡರ್ ಬಂತು, ಆಮೇಲೆ ತೋರಿಸ್ತೀನಿ ಊಟ ಎಲ್ಲ ಮಾಡಿದಾದ್ಮೇಲೆ. ಇವಳು ನೋಡಿ ಗೈಸ್ ಏನ್ ತಲೆ ತಿಂತಾಳಂದ್ರೆ ಇವಳು ಎಲ್ಲರಿಗೂ. ಹೋಗಿ ಮನೆಕ ಏನ್ ಬಂದಿರೋದಿಲ್ಲಿ ಶುಕಿ ಶಾರ್ವರಿ ಫೈರ್ ನೀನು ಪುಷ್ಪ ಅಂಟೆ ಫ್ಲವರಾ ಫೈರ್. ಪುಷ್ಪರಾಜ್ ಫ್ಯಾನ್ ಗೈಸ್. ನೀನು ಪುಷ್ಪರಾಜ್ ಫ್ಯಾನ್ ತಾನೆ? ತೋರ್ಸು ಒಂದ್ಸತಿ ಹೆಂಗ್ ಮಾಡೋದು ಪುಷ್ಪರಾಜ್. ತೋರ್ಸು ಒಂದ್ಸತಿ, ತೋರ್ಸು ಹೆಂಗೆ ಪುಷ್ಪರಾಜ್ ಹೆಂಗನದು. ಹಂಗಲ್ಲ ಕೈ ಪ್ಯಾಂಪರ್ಸ್ ಹಾಕೊಂಡು ಫೋಟೋ ಏ ಸ್ಟೈಲ್ ರೆಡಿ ಬಾ ಒಳಕ್ಕ. ಗಾಡಿ ಬರ್ತೈತೆ ಅಲ್ಲೇ ಇರು. ಓಕೆ ಬಾಯ್. ಏನೇನು ಆರ್ಡರ್ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಇದು ಒಂದು 45 ಮಿನಿಟ್ಸಲ್ಲಿ ನಿಮ್ಮ ಆರ್ಡರ್ ನಿಮ್ಗೆ ಸಿಕ್ಬಿಡುತ್ತೆ. ಲೆಟ್ಸ್ ಓಪನ್. ನಂಗೆ ಈ ಥರ ಓಪನ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ. ಕೆಳಗಡೆ ಆಯ್ತಲ್ಲ. ಫಸ್ಟ್ ಒಂದು ಶ್ಯಾಂಪು ಬುಕ್ ಮಾಡಿದ್ದೆ. ಇಷ್ಟು ಶ್ಯಾಂಪು ಚೇಂಜ್ ಮಾಡ್ತಾಯಿದ್ದೀನಿ ಗೈಸ್, ಐ ಆಮ್ ಸೊ ಸಾರಿ. ಆದರೆ ಅದು ಚೆನ್ನಾಗಿತ್ತು, ಬಟ್ ಮಿಂತ್ರಾದಲ್ಲಿ ಅದು ಸಿಗಲಿಲ್ಲ ಅಂದ್ಬಿಟ್ಟು ಬೇರೆ ಆರ್ಡ್ರ್ ಮಾಡಿದೆ. ಯಾವುದೋ ಹರ್ಬಲ್ ಎಸೆನ್ಸ್ ಅಂತೆ. ಸೊ ಲೆಟ್ಸ್ ಟ್ರೈ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ಸೊ ನನಗೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ಇಷ್ಟ, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ಕಂಡೀಷ್ನರ್ ಇದು ಬಂದಿದೆ. ಸ್ಮೆಲ್ ಹೇಗಿದೆ ನೋಡೋಣ ಫಸ್ಟ್. ಅಂದರೆ ನಾನು ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ತೋರಿಸ್ತೀನಲ್ಲ, ಅದು ಸಖತ್ತಾಗಿದೆ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಅದು ಸಿಗಲಿಲ್ಲ ಅಂದ್ಬಿಟ್ಟು ನಮ್ಮ ಪಿನ್ ಕೋಡ್ಗೆ ಅದು ಬರ್ತಾ ಇರಲಿಲ್ಲ, ಹಂಗಾಗಿ ಇದನ್ನೇ ಬುಕ್ ಮಾಡಿದೆ. ಖಾಲಿ ಆಗಿಬಿಟ್ಟಿತ್ತು, ಅದು ಖಾಲಿಯಾಗಿ 1 ವಾರ ಏನೋ ಆಯಿತು. ನಾನು ಆಮೇಲೆ ಬೇರೆ ಶ್ಯಾಂಪೂನೇ ಅದೇ ಸ್ಯಾಶೆಟ್ಟಲ್ಲಿ ಬರುತ್ತಲ್ವ, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಯಾ, ಇವೆರಡು ಶ್ಯಾಂಪು, ಇದು ಕಂಡೀಷ್ನರ್, ಇದು ಶ್ಯಾಂಪು. ಮತ್ತು 2 ಬಾಡಿ ಲೋಷನ್. ಇದು ಆಫರ್ ಇತ್ತು, ಹಾಗಾಗಿ ಆವಾಗ ನಮ್ಮ ಅತ್ತೆ ಹಾಕ್ಕೊತಾಯಿದ್ರು ಇದನ್ನ. ನಮ್ಮ ದೊಡ್ಡತ್ತೆ ಪಲ್ಲವಿ ಅವ್ರ ಮಮ್ಮಿ ಹಾಕ್ಕೊತಾಯಿದ್ರು. ಒಂದು ಕುಕುಂಬರ್ದು ಫ್ಲೇವರ್ ಬರ್ತಾಯಿತ್ತು ಇದರಲ್ಲಿ, ಅದನ್ನು ಹಾಕ್ಕೊತಾಯಿದ್ರು. ಹಾಗಾಗಿ ಈ ಸರಿ ಟ್ರೈ ಮಾಡೋಣ ಅಂತ ಆಮೇಲೆ ತೆಗಿತೀನಿ ಇದು. ಸೊ ಇದು ಸ್ಮೆಲ್ ಚೆನ್ನಾಗೇ ಇರುತ್ತೆ, ಇವೆರಡು. ಆ್ಯಂಡ್ ಇದು ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರಲ್ಲ, ಬರುತ್ತೆ ಅದು, ಆ್ಯಕ್ಚುಲಿ ಬರುತ್ತೆ. ಆ್ಯಂಡ್ ಬ್ರೈಟ್ ಮಾಡುತ್ತೆ ಸ್ಕಿನ್ನ. ನಂದು ಇವಾಗ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು ಇಲ್ಲೆಲ್ಲ. ಜಾಸ್ತಿ ಇವಾಗ ಓವರ್ ಹೀಟ್ ಅಲ್ವಾ, ಅದಕ್ಕೆ ಪಿಂಪಲ್ಸ್ ಎಲ್ಲ ಬಂದಿದೆ. ಇಲ್ಲೆಲ್ಲ ಬಂದಿದೆ. ಬಟ್ ಸ್ಕಿನ್ ಬ್ರೈಟ್ನಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಇನ್ನೊಂದು ಆರ್ಡರ್ ಮಾಡಿದ್ದೆ, ಖಾಲಿಯಾಗಿ ಹೋಗಿತ್ತು, ಅದೊಂದು ಸ್ವಲ್ಪನೇ ಇತ್ತು. ಮಮ್ಮಿ, ನಾನು, ರಶ್ಮಿ ಮೂವರು ಅದನ್ನೇ ಹಾಕ್ಕೊಳ್ತಾ ಇದ್ದೀವಿ. ಗಾನವಿ ಬಂದಾಗೂ ಅವಳು ಅದನ್ನೇ ಯೂಸ್ ಮಾಡ್ತಾಳೆ, ಹಂಗಾಗಿ ಖಾಲಿಯಾಗಿ ಹೋಗಿತ್ತು. ಇದೊಂದು ಆರ್ಡರ್ ಮಾಡಿದೆ. ಸೊ ಕ್ವಾಂಟಿಟಿನೂ ಅಷ್ಟೇ ಜಾಸ್ತಿ ಇದೆ ಇದು, ಹಂಗಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಏನು ಬೇಕಾಗಿಲ್ಲ, ಚೆನ್ನಾಗಿದೆ. ಒಂದು ಲಿಪ್ ಲೈನರ್ ಬುಕ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ತುಂಬ ಜನ ಕೇಳ್ತಾಯಿದ್ರಿ, ನಾನು ಊರಬ್ಬ ಟೈಮಲ್ಲಿ ಯೂಸ್ ಮಾಡಿದ ಲಿಪ್ ಶೇಡು, ಅದು ನಮ್ಮ ಅಕ್ಕ ಹತ್ರ ಇತ್ತು, ನಾನು ತೊಗೊಂಡು ಹಾಕ್ಕೊಂಡಿದ್ದೆ. ಮತ್ತು ನಾನೇ ಒಂದು ಆರ್ಡರ್ ಮಾಡಿಕೊಂಡೆ, ಮೆಬ್ಲಿಂದು. ಇದು ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ, ಬಟ್ ಯಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅಷ್ಟೇ, ಒಂದು ಲಿಪ್ ಲೈನರ್ ಆರ್ಡರ್ ಮಾಡಿದ್ದೆ. 2 ಹಾಕ್ಕೊಂಡು ತೋರಿಸ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಶೇಡ್ಸ್ ಇಷ್ಟ ಆಯಿತು ಅಂದರೆ ನೀವು ತೊಗೊಬೋದು. ಎಲ್ಲ ಲಿಪ್ ಲೈನರ್ನ ಒಂದನ್ನು ಪ್ಯಾಕ್ ಮಾಡೋರೆ ಗೈಸ್, ಇದನ್ನೆಲ್ಲ ಹಂಗೆ ಕೊಟ್ಟವ್ರೆ, ಇದೊಂದು ಮಾತ್ರ ಪ್ಯಾಕ್ ಮಾಡಿದೆ. ನನ್ನ ಲಿಪ್ ಇವಾಗ ಮಾಯ್ಶ್ಚರೈಸರ್ ಹಾಕ್ಕೊತಾರ, ಲಿಪ್ ಬಾಮ್ ಹಾಕಿದ್ದೀನಿ. ಜಸ್ಟ್ ಇವಾಗ ಹಾಕ್ಕೊಂಡು ತೋರಿಸ್ತೀನಿ. ಬೆಳಗ್ಗೆ ಹಾಕಿದ್ದು ನಾನು ಲಿಪ್ ಬಾಮು, ಬಟ್ ಸ್ಟಿಲ್ ಇನ್ನೂ ಚೆನ್ನಾಗೇ ಇದೆ. ಡ್ರೈ ಅಂತೇನಿಲ್ಲ. ಸೊ ನನಗೆ ಜಾಸ್ತಿ ಪಿಂಕ್ ಅಂತೂ ನಂಗೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಪಿಂಕ್ ಲಿಪ್ಸ್ಟಿಕ್ ನಾನು ಹಾಕೋದೇ ಇಲ್ಲ. ಒಂದು ರೆಡ್ ಹಾಕ್ತೀನಿ, ಇಲ್ಲ ಅಂತಂದರೆ ಬ್ರೌನ್ ಅಷ್ಟೇ ಹಾಕೋದು. ನ್ಯೂಡು ಮುಂಚೆ ಹಾಕ್ತಾ ಇರಲಿಲ್ಲ, ಇವಾಗ ಹಾಕ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಬರೀ ರೆಡ್ ಹಾಕ್ಕೊಳ್ತಾ ಇದ್ದೆ ಅಷ್ಟೇ. ಸೊ ನ್ಯೂಡು ಅವಾಗ ಯಾರೂ ರೆಡ್ ಲಿಪ್ಸ್ಟಿಕ್ ನಾನು ಜಾಸ್ತಿ ಒಂಥರ ಪಿಂಕ್ ಎಲ್ಲ ಹಾಕೋದು ನೋಡೇ ಇರಲಿಲ್ಲ. ಸೊ ಇವಾಗ ಇದು ಶೇಡ್ ಬಂದ್ಬಿಟ್ಟು ಏನೋ ಗೊತ್ತಿಲ್ವೇ, ಎಲ್ಲಿ ಕೊಟ್ಟಿದ್ದಾರೆ, ಎಲ್ಲಿರುತ್ತೆ ಗೈಸ್ ಇದು ಶೇಡು?
ಬ್ರೌನ್ ಗೈಸ್, ಬ್ರೌನ್ ಇದು. ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಇದನ್ನು ನನಗೆ ಜಾಸ್ತಿ ಲೈನ್ ತೋರ್ಸೋಕೆ ಇಷ್ಟ ಇಲ್ಲ, ಅದನ್ನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಅದು ಚೆನ್ನಾಗಿ ಅನ್ಸಲ್ಲ, ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆ ಹಾಕಿರೋ ಥರ ಕಾಣಿಸುತ್ತೆ. ಹಂಗಾಗಿ ಇದನ್ನು ರೌಂಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಇದು ಹಿಂಗೆ ನಾನು ಹಾಕ್ಕೊಂಡಿದ್ದ ಥರ ತೋರಿಸ್ತಾ ಇದ್ದೀನಿ. ನಾನು ಯೂಶಲಿ ಹಿಂಗೆ ಹಾಕ್ಕೊಳ್ಳೋದು. ಇದನ್ನು ನೋಡ್ಕೊಂಡು ಹಾಕ್ಕೊಳಕ್ಕಾಗಲ್ಲ, ಮಿರರ್ ನೋಡ್ಕೊಂಡು ಆರಾಮಾಗಿ ಹಾಕ್ಕೊಂಡು. ಇಲ್ಲಿ ಎಡ್ಜಸ್ಸಲ್ಲಿ ಸ್ವಲ್ಪ ಇದನ್ನು ಹಾಕ್ಕೊಳ್ಳಿ. ಓಕೆನಾ? ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸೈಡ್ ಇಟ್ಬಿಡೋಣ. ಇದು ಶೇಡ್ ಬಂದ್ಬಿಟ್ಟು ಲಿಪ್ಪಿ 10 ಲಿಪ್ಪಿ ಅಂದ್ಬಿಟ್ಟು ಶೇಡ್, ನನ್ನ ಫೇವ್ರೆಟ್ ಇದು. ಇದನ್ನು ಹಾಕೋಕ್ಕೆ ಮುಂಚೆ ನಾವು ಶೇಕ್ ಮಾಡಬೇಕು. ಈ ಲಿಪ್ಸ್ಟಿಕ್ಸ್ನ ಅದೇ ಥರ ಯೂಸ್ ಮಾಡಬೇಕು. ಈ ಮೆಬ್ಲಿಂದ ಮಾತ್ರ ಶೇಕ್ ಮಾಡಿ ಆಮೇಲೆ ಜಸ್ಟ್ ಈ ಥರ ಇಟ್ಕೊಂಡು ಇಷ್ಟೇ. ಆಮೇಲೆ ಇಫ್ ಇನ್ ಕೇಸ್ ಅದು ಆಚೆ ಈಚೆ ಹೋಗಿದ್ರೆ can just fill with the lip liner. ಇಫ್ ಇನ್ ಕೇಸ್ ಇದು ಇಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ಕಾಂಪ್ಯಾಕ್ಟ್ ಪೌಡ್ರಲ್ಲಿ ನೀಟಾಗಿ ಈ ಥರ ಫಿಲ್ ಮಾಡ್ಕೊಳ್ಳಿ, ಒಂದು ಫ್ಲಾಟ್ ಬ್ರಷ್ ತೊಗೊಂಡು. ಇದೆ ನನ್ನ ಫೇವ್ರೆಟ್ ಲಿಪ್ ಕಾಂಬೋ. ಯು ಕ್ಯಾನ್ ಸಿ ಹಾಕಿರೋ ಥರನೂ ಇರುತ್ತೆ, ಹಾಕ್ತಿಲ್ದಿರೋ ಥರನೂ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಲವ್ ಇಟ್. ನಿಮ್ಗೆ ಏನಾದರೂ ಬೇಕಂತಂದರೆ ಕಾಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ತೊಗೊಬೋದು. ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ಬೇಕಂದರೆ ಇಫ್ ಇನ್ ಕೇಸ್ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಅದರಲ್ಲಿ ನಾನು ಲಿಪ್ ಗ್ಲಾಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದು ಹೆಲ್ಪ್ ಫಾರ್ ಲಿಪ್ ಗ್ಲಾಸ್. ನಮ್ಮ ಶುಕಿ ಇದನ್ನು ಇದಾಕ್ಬಿಟ್ಟಿದ್ದಾಳೆ, ಏನಪ್ಪ ಅದು ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಟ್ಟಿದ್ದಾಳೆ, ಹಾಗಾಗಿ ಅದು ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ಕ್ಲಿಯರ್ ಲಿಪ್ ಗ್ಲಾಸ್ ಇದ್ದಿದ್ದು, ಅದನ್ನು ಲಿಪ್ಸ್ಟಿಕ್ ಹಾಕಿ ಅದರೊಳಗಡೆ ವಾಪಸ್ ಇಟ್ಟು ಈ ಥರ ಆಗ್ಬಿಟ್ಟಿದೆ ಅಷ್ಟೇ. ಈ ಥರ ಹಾಕ್ಕೊಳೋದಷ್ಟೇ. ಅಷ್ಟೇ. ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬ ಇಷ್ಟ ಆಯಿತು. ಇಫ್ ಇನ್ ಕೇಸ್ ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದು ಆಲ್ಫ್ದು. ಅಷ್ಟೇ ಗೈಸ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.